ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರವೀಣಿ ದಾಸ್. ಆರೋಗ್ಯವೇ ಭಾಗ್ಯ, ಪ್ರತಿಯೊಬ್ಬರಿಗೂ ಆರೋಗ್ಯ ಮುಖ್ಯ ಅಲ್ವೇ? ಅದೇ ನಿಟ್ಟಿನಲ್ಲಿ ಯಾವುದೇ ದೀರ್ಘ ಕಾಯಿಲೆ ಗುಣಪಡಿಸಲು ಬಹಳ ಮುಖ್ಯ ಪಾತ್ರ ವಹಿಸುವಂತಹ ಇಂದಿನ ಉದ್ಯಮದ ಸಂಚಿಕೆಯ ಬಗ್ಗೆ ನಮ್ಮ ಪ್ರೋಗ್ರಾಮ್ ಹೆಡ್ ಆದಂತಹ ಇಟಿಕೆ ರಾಜು ಅವರು ತಿಳಿಸಿಕೊಳ್ಳಿದ್ದಾರೆ. ಬನ್ನಿ ಕೇಳೋಣ. ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ. ಈಗಾಗಲೇ ಅನೇಕ ಕೈಗಾರಿಕೆಗಳನ್ನು ತಮಗೆ ಪರಿಚಯ ಮಾಡ್ತಾ ಬರ್ತಾ ಇದ್ದೇವೆ. ಆದರೆ ಇವತ್ತು ವಿಶೇಷವಾಗಿ ಉದ್ಯಮಿಗಳು ಸೇರಿ ತಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ನ ಸಾರ್ವಜನಿಕರಿಗೆ ಕೊಡ್ತಾ ಇರುವಂಥ ತಪಾಸಣಾ ಕೇಂದ್ರದಲ್ಲಿ ಇದ್ದೇವೆ ನಾವು. ಇವತ್ತು ತಪಾಸಣದ ಬಗ್ಗೆ ಅನೇಕ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಏನೆಲ್ಲ ಟೆಕ್ನಾಲಜೀಸ್ ಇದೆ ಅದರ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ರೋಟ್ರಿಯಲ್ಲಿ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ರೋಟ್ರಿ ಇದೆ, ಇಲ್ಲಿ ಏನೆಲ್ಲ ಒಂದು ಸೇವೆಯನ್ನು ಸಾರ್ವಜನಿಕರಿಗೆ ತಿಳಿಸ್ತಾರೆ ಅದನ್ನು ತಿಳ್ಕೊಳ್ಳೋಣ. ಮೇಡಮ್, ಈಗಾಗಲೇ ನಾವು ಅನೇಕ ಉದ್ಯಮಿಗಳನ್ನು ಪರಿಚಯ ಮಾಡ್ತಾ ಬರ್ತಾ ಇದ್ದೀವಿ ಒಂದು ಎಪಿಸೋಡಲ್ಲಿ. ಹಾಗೆ ಇವತ್ತು ರೋಟ್ರಿ ಬಸವೇಶ್ವರ ಅವರ ತಪಾಸಣಾ ಕೇಂದ್ರಕ್ಕೆ ಬಂದಿದ್ದೀವಿ. ಈ ಡಯಾಗ್ನೋಸಿಂಗ್ ಏನಿದೆ ಸೆಂಟ್ರು, ಈ ಸೆಂಟ್ರು ಒಂದು ಉದ್ಯಮಿನೇ. ಆದರೆ ಅನೇಕ ಉದ್ಯಮದಾರರು ಅನೇಕ ಅವ್ರ ಪ್ರೊಫೆಷನಲ್ ಇರ್ತಾರೆ ಹೊರಗಡೆ. ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ರೋಟ್ರಿ ಇದೆ, ರೋಟ್ರಿ ಇಂಟರ್ನ್ಯಾಷನಲ್ ಜೊತೆ ಸೇರಿ ಈ ರೋಟ್ರಿಯವರು ಒಂದು ತಪಾಸಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ತಾವು ಆಸ್ ಎ ಡಾಕ್ಟರ್ ಆಗಿ ಎಷ್ಟು ವರ್ಷದಿಂದ ಈ ರೋಟ್ರಿ ತಪಾಸಣಾ ಕೇಂದ್ರದಲ್ಲಿ ತಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಮತ್ತು ರೋಟ್ರಿಯವರ ಬಾಂಧವ್ಯ ಇದನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ನಾನು ಇಲ್ಲಿ ತಪಾಸಣೆಯಲ್ಲಿ 2015ಇಂದ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳಬಲ್ಲೆ ನಾನು. ಯಾಕೆಂದರೆ ಇದು ತಪಾಸಣೆ ಶುರುವಾಗಿದ್ದು 2014ಅಲ್ಲಿ ರೋಟ್ರಿ ಮೆಂಬರ್ಸ್ ಶುರು ಮಾಡಿದ್ದು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಒಂದು ಸರ್ವಿಸ್ ಟು ಮ್ಯಾನ್ಕೈಂಡ್ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು. ಯಾಕಂದರೆ ಇಲ್ಲಿ ಬರೋವಂಥ ಪೇಷಂಟ್ಸು ಸಾಮಾನ್ಯವಾಗಿ ಲಿಟಲ್ ಮಿಡಲ್ ಕ್ಲಾಸ್ ಜನ ಬರ್ತಾರೆ. ಸೊ ಯಾಕಂದರೆ ನಮ್ಮ ಒಂದು ಕಾಸ್ಟ್ ಇಸ್ ವೆರಿ ಲೋ ಕಂಪೇರಿಂಗ್. ಇವಾಗ ನೀವು ಬೇರೆ ಒಂದು ಹೈಯರ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗೆ ನೋಡಿದ್ರೆ ನಮ್ಮದು ಪ್ರೈಮರಿ ಗೋಲ್ ವಾಸ್ ಕಾಸ್ಟ್ ಎಫೆಕ್ಟಿವ್ ಇರಬೇಕು, ಈಸಿಲಿ ಅಪ್ರೋಚಬಲ್ ಇರಬೇಕು ಪೇಷಂಟ್ಸ್ಗೆ. ಸೊ ಈ ಗೋಲ್ ಇಟ್ಕೊಂಡು ಶುರು ಮಾಡಿರೋಂಥ ಒಂದು ಸೆಂಟರ್ ಇದು. ಬಟ್ ಅಂದರೆ ನಾವು ಕಾಸ್ಟಲ್ಲಿ ಮಾತ್ರ ನಾವು ಕಟ್ ಮಾಡಿದ್ದೀವಿ ವಿನಃ ನಾಟ್ ಇನ್ ಕ್ವಾಲಿಟಿ ನಾವು ಏನೇ ಬೇಕು ಅದಕ್ಕೆ ಏನೇ ಮೆಷರ್ಮೆಂಟ್ಸ್ ಇದ್ರೂ ಅದರಿಂದ ನಮಗೆ ಪ್ರಾಫಿಟಲ್ಲಿ ಬಂತು, ಹೌದು ನಾವು ಪ್ರಾಫಿಟಲ್ಲಿ ರನ್ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಡೈದರ್ ಮ್ಯಾನೇಜ್ಮೆಂಟು ಸಹ ಆ ಥರ ಯೋಚನೆ ಮಾಡಿಲ್ಲ. ಯಾಕಂದರೆ ನಮ್ಮ ಇವಾಗ ಒಂದು ಇನ್ಸ್ಟ್ರೂಮೆಂಟ್ ಆಗ್ಬೋದು, ಇನ್ಸ್ಟ್ರೂಮೆಂಟ್ ಕ್ಯಾಲಿಬ್ರೇಷನ್ ಆಗ್ಬೋದು, ಅದರದ್ದು ಮೇಂಟೆನೆನ್ಸ್ ಆಗ್ಬೋದು, ಪರ್ಚೇಸ್ ಆಗ್ಬೋದು, ಇದಕ್ಕೆಲ್ಲದಕ್ಕೂ ಫಂಡಿಂಗ್ ಬೇಕಾಗುತ್ತೆ. ಅದರಿಂದ ನಾವು ಇದನ್ನ ಪ್ರಾಫಿಟ್ ಬರಬೇಕು, ನಮ್ಗೆ ಇದ್ರಲ್ಲಿ ಬರಬೇಕು ಅಂತ ನಾವು ಮಾಡಿರೋ ಸೆಂಟರ್ ಅಲ್ಲ ಇದು. ಸೊ ಮ್ಯಾನೇಜ್ಮೆಂಟ್ ಇಸ್ ವೆರಿ ರೆಸ್ಪಾನ್ಸಿಬಲ್ ಆ್ಯಂಡ್ ವೆರಿ ಸಪೋರ್ಟಿವ್. ಸೊ ನಾವು ಇವಾಗ ಈ ಥರ ನಾವೊಂದು ಕ್ಯಾಲಿಬ್ರೇಷನ್ ಮಾಡಬೇಕು ಇನ್ಸ್ಟ್ರೂಮೆಂಟ್ಗೆ, ಇದಿಷ್ಟ ಆಗುತ್ತೆ, ಇದರಿಂದ ನಮಗೆ ವಿ ಕ್ಯಾನ್ ಗೆಟ್ ಬೆಟರ್ ರಿಪೋರ್ಟ್ಸ್ ಅಂತ ಹೇಳಿದ್ರೆ ಖಂಡಿತ ಮ್ಯಾನೇಜ್ಮೆಂಟ್ ಯಾವತ್ತೂ ನಮ್ಮ ಜೊತೆ ನಿಂತಿದೆ ಸರ್. ಈ ಕನಸನ್ನು ಹಂಚ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿಲ್ಲ. ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದಾಗ ನಮಗೆ ನಮ್ಮ ಪ್ರಯತ್ನಕ್ಕೆ ವಿಶೇಷ ಶಕ್ತಿ ಬಂದಿರೋದು ಈ ಕ್ಷೇತ್ರದ ಪ್ರಜಾಪ್ರತಿನಿಧಿಗಳಾದ ನಮ್ಮೆಲ್ಲರ ಆತ್ಮೀಯ ಮತ್ತು ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಕುಮಾರ್ ಅವರು ಆ ಸಮಯದಲ್ಲಿ ನಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತು ನಾನು ನಿಮ್ಮ ಜೊತೆ ಇರ್ತೀನಿ ಈ ಕೆಲಸ ಮಾಡಿ ಅಂದಾಗ ನಾವು ಇದೇ ಸ್ಥಳವನ್ನು ಆರಿಸೋಕ್ಕೆ ಕಾರಣ ಇದು ಎಲ್ಲ ಕ್ಷೇತ್ರದಿಂದ ಬರೋವರೆಗೆ ಅತ್ಯಂತ ಸನ್ನಿಹಿತವಾದ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಿಂದ ಎಲ್ಲ ಕ್ಷೇತ್ರದಿಂದ ಈ ವಿಷಯದಿಂದ ಈ ವಿಚಾರಗಳಂತ ನಾವು ವಿಚಾರ ಮಾಡಿದಾಗ ಇದೇ ಸ್ಥಳ ಸೂಕ್ತ ಅಂತ ನಿರ್ಧಾರ ಮಾಡಿದಾಗ ಇದು ಕಾರ್ಪೊರೇಷನ್ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಆಸ್ಪತ್ರೆ ಇತ್ತು. ಅದರ ಮೇಲೆ ಮಹಡಿ ಮೇಲೆ ಖಾಲಿ ಇದ್ದಾಗ ನಾವು ಪ್ರಜಾಪ್ರತಿನಿಧಿ ಸುರೇಶ್ ಕುಮಾರ್ ಅವರಿಗೆ ನಿವೇದನೆ ಮಾಡಿದ್ವಿ ಈ ಸ್ಥಳ ಕೊಡಿಸಿ ಅಂತ. ಉಮಾಶಂಕರವರೇ, ಬಹಳ ಖುಷಿ ಆಗ್ತಾ ಇದೆ. ಮುಂದಿನ ವರ್ಷದಲ್ಲಿ ರೋಟ್ರಿ ಬಸವೇಶ್ವರದ ಅಧ್ಯಕ್ಷರಾಗ್ತಾ ಇದ್ದೀರಿ. ಸೊ ಎನಿವೇ ನಿಮ್ಮ ಬೆಸ್ಟ್ ಆಫ್ ಲಕ್ ಫ್ಯೂಚರ್ ತಮ್ಮ ಪ್ರಾಜೆಕ್ಟ್ಸ್ಗೆ. ಸೊ ಏನೆಲ್ಲ ಅದರದ್ದೇ ತಪಾಸಣಾ ಏನಿದೆ ಕೇಂದ್ರಕ್ಕೆ ತಮ್ಮ ಬಸವೇಶ್ವರದಲ್ಲಿ ಇನ್ನೂ ಅನೇಕ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ತಾರೆ. ಸೊ ಏನೆಲ್ಲ ಇದೆ ತಮ್ಮ ಒಂದು ಪ್ರಾಜೆಕ್ಟ್ ಪಿಕ್ಚರ್ ಏನು ತಿಳಿದಿದೆ ಸರ್? ನಾನು ಮೊದಲಿಗೆ ಹೇಳ್ಬೇಕಂದ್ರೆ ರೊಟೇರಿಯನ್ ಆಗೋದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ಸರ್. ಅದರಲ್ಲೂ ನಮ್ಮ ರೋಟರಿ ಬಸವೇಶ್ವರ ನಗರದ ಒಬ್ಬ ಸದಸ್ಯನಾಗಿರೋದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಈಗ ತಾನೇ ನಮ್ಮ ಎಲ್ಲ ತಪಾಸಣದ ಟ್ರಸ್ಟ್ನಲ್ಲಿ ಏನಿದ್ದಾರೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ನಮ್ಮ ರೋಟರಿಯಲ್ಲಿ ಒಂದು ಪದ್ಧತಿ ಇದೆ, ಪ್ರತಿ ವರ್ಷ ಒಬ್ಬ ಅಧ್ಯಕ್ಷರನ್ನ ಬದಲಾಗ್ತಾರೆ. ಇಡೀ ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಅದು ಇರುವಂಥ ಪದ್ಧತಿ. ವರ್ಲ್ಡ್ ಒಬ್ಬ ಅಧ್ಯಕ್ಷ ಪ್ರತಿ ವರ್ಷ. ಹಾಗಾಗಿ
ನಾನು 19-24 ಸಾಲಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಎಲ್ಲ ಸಹ ರೋಟರಿಯನ್ಗಳನ್ನು ಆಯ್ಕೆ ಮಾಡಿದ್ದಾರೆ. ನಾನು ಅವರ ವ್ಯಾಪಾರಿಯಾಗಿದ್ದೇನೆ. ಒಂದು ಸಮಾಜ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಬುನಾದಿ ಬೇಕು ಅಂದರೆ ರೋಟರಿಯನ್ ಆಗಬೇಕು. ನಾವೇನು ಉದ್ಯಮಿಗಳಾಗಿರ್ತೀವಿ, ದುಡಿದಿರ್ತೀವಿ. ಆ ದುಡಿದ ಹಣದಲ್ಲಿ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಾಗ ನಮಗೂ ಕೂಡ ಆತ್ಮತೃಪ್ತಿ ಇರುತ್ತೆ, ಸಮಾಜಕ್ಕೂ ಕೂಡ ಒಳ್ಳೆಯದಾಗುತ್ತೆ. ರಾಘವ್ ರೆಡ್ಡಿ ಅವರೇ, ಭಾಳ ಖುಷಿ ಆಗ್ತದೆ. ಅಂದರೆ ಪ್ರೆಸಿಡೆಂಟ್ ಆಫ್ ರೋಟರಿ ಬಸವೇಶ್ವರ ಟ್ರಸ್ಟಿನ ವತಿಯಿಂದ ಏನು ತಪಾಸಣಾ ಕೇಂದ್ರ ತಾವು ತಮ್ಮ ಒಂದು ಕನಸು ಅಂತ ತಮ್ಮೆಲ್ಲ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ, ಏನು ಹೇಳಿ ಬಯಸ್ತಿರ್ತಾರೆ? ನಾನು 2013-14 ರೋಟರಿ ಬಸವೇಶ್ವರ ಪ್ರೆಸಿಡೆಂಟ್ ಆಗಿದ್ದಾಗ ನಾವು ಸಿಲ್ವರ್ ಜುಬ್ಲಿ ಇದಾಗಿತ್ತು. ನಮ್ಮ 25ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಮ್ಮ ಈ ಸಮಾಜಕ್ಕೆ ಏನಾದರೂ ಒಂದು 25ನೇ ವರ್ಷದ ಕೊಡುಗೆಯಾಗಿ ಏನಾದರೂ ಕೊಡಬೇಕು, ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಜನಕ್ಕೆ ಜನಕ್ಕೆ ಉಪಯೋಗ ಆಗೋಂಥ ಪ್ರಾಜೆಕ್ಟ್ ಮಾಡಬೇಕಂತ ಕನಸು ಕಂಡಿದ್ವಿ. ಸೊ ಡಯಾಗ್ನೋಸ್ಟಿಕ್ ಸೆಂಟ್ರನ್ನ ನಾವು ಮಾಡಿದ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಪ್ರಾಜೆಕ್ಟ್ ವಿಷಯನ ನಮ್ಮ ಕ್ಲಬ್ ಜೊತೆ ಎಲ್ಲ ವಿಚಾರಿಸಿ ಮಾತಾಡಿ ಎಲ್ಲ ಮಾಡಿದಾಗ ಎಲ್ಲರೂ ಸಪೋರ್ಟಿಂದ ಒಂದೇ ಇದರಿಂದ ನಮಗೆಲ್ಲ ಸಪೋರ್ಟ್ ಕೊಟ್ಟು ಮಾಡೋಣ ಅಂತ ಒಂದು ಹೇಳಿದರು. ಆ ಮಾಡೋಣ ಅಂತಂದಾಗ ಎಲ್ಲರೂ ಹಣ ಸಹಾಯ ಎಲ್ಲರೂ ಅವ್ರು ಮಾಡೋಕ್ಕೆ ತಯಾರಾಗಿ ಎಲ್ಲರೂ ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು. ಅದ್ರ ಜೊತೆಗೆ ಅದು ಸಾಕಾಗಲ್ಲ, ಹಣ ಸಾಕಾಗಲ್ಲ. ಅದರಿಂದ ನಾವೇನು ಮಾಡಿದೆ ಅಂದರೆ ನನ್ನ ಆ್ಯಸ್ ಎ ಇಂಡಸ್ಟ್ರಿಯಲಿಸ್ಟ್ ಆಗಿ ನನಗೆ ಇರೋ ಕಾಂಟ್ಯಾಕ್ಟ್ಸಲ್ಲಿ ಇಂಡಸ್ಟ್ರಿ ಮಿತ್ರರನ್ನೆಲ್ಲರೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರೆಲ್ಲರೂ ನಮ್ಮ ಪ್ರಾಜೆಕ್ಟ್ ಎಲ್ಲ ಕೇಳಿದಾಗ ತುಂಬ ಖುಷಿಯಿಂದ ಅವರು ನಮಗೆ ಹಣ ಸಹಾಯ ತುಂಬ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಾವು ಈ ತಪಾಸಣಾ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡೋಕ್ಕೆ ಅನುಕೂಲ ಆಯಿತು. ಓಕೆ ರಾಘವ್ ರೆಡ್ಡಿ ಅವರೇ, ಹಾಗೆ ಅನೇಕ ಜನ ಬಂದ್ಬಿಟ್ಟು ಸೇವೆ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು 72,000ಕ್ಕಿಂತ ಅನೇಕ ಇವರು ಏನು ಸೇವೆಯನ್ನು ಪಡ್ಕೊಂಡಿದ್ದಾರೆ ಅಂತ ತಮ್ಮ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ತಾವು ಅದ್ರ ಬಗ್ಗೆ ಏನು ಹೇಳಿ? ಇಲ್ಲಿ ತನಕ ಅವರು ಹೇಳಿದಾಗ 72,000 ಜನ ಸಹಾಯ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಹಾಯ ಪಡ್ಕೊಂಡು ಅವರೆಲ್ಲ ತುಂಬ ಜನ ಖುಷಿಯಾಗಿ ವಾಲಂಟ್ರಿಲಿ ಬಂದು ನಾವು ತಪಾಸಣಾ ಸೆಂಟ್ರಿಗೆ ನಾವೇನಾದ್ರು ಡೊನೇಷನ್ಸ್ ಕೊಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಯಾರು ಕೆಲವರು ಹಣವಾಗಿ ಚೆನ್ನಾಗಿ ಇರೋವಂಥವ್ರು ಇಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಜನಕ್ಕೆ ಇನ್ನೂ ಉಪಯೋಗ ಆಗಲಿ ಅಂದ್ಬಿಟ್ಟು ನಮಗಿನ್ನ ಸಹಾಯ ಮಾಡೋಕ್ಕೂ ಬರ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ ಇದು ಒಂದು ಕೆಲಸ ತಾವು ಮಾಡಿ. ಹಾಗೆ ರೋಟರಿ ತಪಾಸಣಾ ಮತ್ತೊಂದು ಹೈಟ್ಗೆ ಹೋಗಲಿ, ಎಲ್ಲರ ಸೇವೆಯ ಒಂದು ಪ್ರಶಂಸೆ ತಮಗೆ ಸಿಗಲಿ ಅಂತ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಿ ಬಯಸ್ತೀನಿ. ರಾಘವ್ ರೆಡ್ಡಿ ಅವರೇ, ತುಂಬ ಥ್ಯಾಂಕ್ಸ್. ಧನ್ಯವಾದಗಳು ರಾಜು ಅವರೇ. ವೈಸ್ ಪ್ರೆಸಿಡೆಂಟ್ ಅವರು ಹೇಳ್ತಾ ಇದ್ರು ಈ ಟ್ರಸ್ಟಲ್ಲಿ ಭಾಳ ಚೆನ್ನಾಗಿ ಆಕ್ಟಿವಿಟಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಬಿಲ್ಡಿಂಗನ್ನು ಸುರೇಶ್ ಕುಮಾರ್ ಅವರೆಲ್ಲ ಒದಗಿಸ್ಕೊಟ್ರು. ತದನಂತರ ರೋಟರಿ ಇಲ್ಲಿ ಒಂದು ತಪಾಸಣಾ ಕೇಂದ್ರವನ್ನು ಸ್ಥಾಪಿಸಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ. ಬ್ಲಡ್ ಸ್ಯಾಂಪಲ್ ತೆಗೆದ ನಂತರ ಆಟೋಮೆಟಿಕ್ ಆಗಿ ಅದು ಬೋರ್ಡ್ ಕೊಡ್ತಾರೆ, ಹೆಸರು ಎಲ್ಲ ಇರುತ್ತೆ. ಅನ್ಟಚ್ ಬೈ ಹ್ಯಾಂಡ್ ಆ ಮಿಷನ್ಗೆ ಇಟ್ಟ ತಕ್ಷಣ ಅದು ರಿಪೋರ್ಟ್ಸ್ ಬರುತ್ತೆ. ಸೊ ಬರೀ ಫೋನ್ ನಂಬರ್ ಕೊಟ್ಟರು, ಅವ್ರ ಫೋನ್ ನಂಬರ್ ಕೊಟ್ಟರೆ ಅವ್ರದ್ದು ಎಂಟೈರ್ ಹಿಸ್ಟ್ರಿ ಸಿಗುತ್ತೆ. ಓಕೆ, ಸೊ ದಿಸ್ ಹೌ ವಿ ಹ್ಯಾವ್ ಬೀನ್. ಸೊ ತಾವು ಏನು ಪ್ರೊಫೆಷನಲ್ ಇದ್ದೀರಿ ಕಾಂತರಾಜ್? ನಾನು ಅನಿಮಲ್ ಫೀಡ್ಸ್ ಅಲ್ಲಿ. ಯಾವ ರೀತಿ ಈ ಒಂದು ತಪಾಸಣಾ ಕೇಂದ್ರದಲ್ಲಿ ತಾವು ಬಂದು ಹೋಗ್ತಾ ಇದ್ದೀರಿ ರೋಟರಿಯಿಂದ ಈ ಸ್ಥಾಪನೆ ಮಾಡಿರೋದು? ತುಂಬ ಚೆನ್ನಾಗಿದೆ ಸರ್. ಸರ್ವಿಸ್ ಇರ್ಬೋದು, ನೀಟ್ನೆಸ್ ಇರ್ಬೋದು, ಹೈಜಿನಿಕ್ ಆಗಿದೆ ಇಲ್ಲಿ. ಮುಂಚೆ ನಮಗೆ ಗೊತ್ತೇ ಇರಲಿಲ್ಲ. ಇವಾಗ 2 ಇಯರ್ಸಿಂದ ಬರೋಕ್ಕೆ ಸ್ಟಾರ್ಟ್ ಆದ್ವಿ ನಮ್ಮ ಫ್ಯಾಮಿಲಿಯವರು. ತುಂಬ ಖುಷಿ ಆಗುತ್ತೆ. ಒಂದು ರಿಸೆಪ್ಷನಿಂದ ಹಿಡಿದು BP ಚೆಕ್ ಮಾಡೋರು, ಸಿಸ್ಟರ್ಸು, ಡಾಕ್ಟರ್ಸ್ ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ವಿಸ್. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ತುಂಬ ಜನಕ್ಕೆ, ಅದರಲ್ಲೂ ಕೆಳವರ್ಗದವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಬೇರೆ ಕಡೆ ಎಲ್ಲ ತುಂಬ ರೇಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ರೋಟರಿ ಬಸವೇಶ್ವರ ನಗರ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಅವರ ಕುಟುಂಬದವರೆಲ್ಲರೂ ಸೇರಿ ಎಲ್ಲ ವರ್ಗದ ಸಾರ್ವಜನಿಕರಿಗಾಗಿ ತಪಾಸಣಾ ಕೇಂದ್ರವನ್ನು ಸ್ಥಾಪಿಸಿ ಜನರಿಗೆ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಿರುವುದು ಪ್ರಶಂಸನೀಯ. ಇನ್ನು ರೋಟರಿ ತಪಾಸಣಾ ಡಯಾಗ್ನೋಸ್ಟಿಕ್ ಸೆಂಟರ್ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ ಮತ್ತಷ್ಟು ರೋಟರಿ ತಪಾಸಣಾ ಡಯಾಗ್ನೋಸ್ಟಿಕ್ ಸೆಂಟರ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
ತಾವು ಹೊಸದಾಗಿ ಯಾವುದೇ ಉದ್ಯಮವನ್ನು ಸ್ಥಾಪಿಸಬೇಕಾಗಿದ್ದಲ್ಲಿ, ಸ್ಟಾರ್ಟ್ಅಪ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ತಾವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ವಾಟ್ಸಪ್ ನಂಬರ್ 9448000064 ಹಾಗೂ etk123@gmail.comಗೆ ತಮ್ಮ ಮಾಹಿತಿಯೊಂದಿಗೆ ಸಂಪರ್ಕಿಸಬಹುದು. ಈ ಪ್ರಯೋಗಾಲಯ ಎಲ್ಲ ವರ್ಗದ ಜನತೆಗೆ, ಬಡವರಿಗೆ, ಮಧ್ಯಮ ವರ್ಗದ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಕೂಡ ಸೂಕ್ತವಾದ ಬೆಲೆಗೆ ಸರ್ಕಾರದಲ್ಲಿ ಏನು ದರ ಇದೆಯೋ ಅದೇ ದರದಲ್ಲಿ ಇಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವಿಲ್ಲಿ ಅಕ್ಷಯ್, ಇವಾಗ ಏನು ಬ್ಲಡ್ ಸ್ಯಾಂಪಲ್ ಅಲ್ಲಿಂದ ಡ್ರಾ ಮಾಡಿದ್ರು, ಸೊ ಅದು ತಗೊಂಡಿದ ನಂತರ ಇಲ್ಲೇನು ಇದೇನು ಇಕ್ವಿಪ್ಮೆಂಟ್ ಅಂತ ಕರಿತೀರಿ, ಮತ್ತು ಇಲ್ಲೇನು ಟೆಸ್ಟನ್ನು ಮಾಡ್ತೀನಿ? ಈ ಮಷಿನ್ ಬಂದಿದೆ ಸೆಂಟ್ರಿಫ್ಯೂಸ್. ಸೆಂಟ್ರಿಫ್ಯೂಸ್ ಇನ್ ಬ್ಲಡ್ಡಿಂದ ಸೀರಮ್ನ ಸಪ್ರೇಟ್ ಮಾಡೋ ಪ್ರೊಸೆಸ್ ಇದು ಮಾಡುತ್ತೆ. ಬ್ಲಡ್ ಫಾರ್ ಎಕ್ಸಾಂಪಲ್ ಬ್ಲಡ್ ಈ ಥರ ಇರುತ್ತೆ, ಅದರಿಂದ ನಾವು ಈ ಥರ ಸೀರಮ್ನ ಸಪ್ರೇಟ್ ಮಾಡಿ ಇದರಿಂದ ಟೆಸ್ಟ್ ಮಾಡ್ತೀವಿ. ನಾವು ಪ್ರತಿಯೊಂದು ಟೆಸ್ಟನ್ನು ಇದರಲ್ಲೇ ಮಾಡೋದು. ಅದಕ್ಕೆ ಯೂಸ್ ಆಗುತ್ತೆ ಈ ಮಷಿನ್. ಜಸ್ಟ್ ನಾವು ಇದ್ರೊಳಗಡೆ ಇಟ್ಟು ಸ್ಪೀಡ್ ಎಷ್ಟು ಅಂತ ಕೊಡಬೇಕು. ಅದು ಲಿಮಿಟೆಡ್ ಸ್ಪೀಡ್ ಇರುತ್ತೆ 3200 ಅಂತ. ಆ ಸ್ಪೀಡಿಗೆ ನಾವು ಅಡ್ಜಸ್ಟ್ ಮಾಡಿ 10 ಮಿನಿಟ್ಸ್ ಇರಬೇಕು ಸರ್. ಹೌದು. 10 ಮಿನಿಟ್ಸ್ ಇಟ್ಟರೆ ಅದು ಸೀರಮ್ ಸಪ್ರೇಟ್ ಆಗುತ್ತೆ. ಇದು ಒಂದು ಸೆಲ್ ಕೌಂಟರ್ ಅಂತ ಸರ್. ಪ್ರತಿಯೊಂದು ಬಾಡಿಲಿರುವ ಪ್ರತಿಯೊಂದು ಬ್ಲಡ್ ಸೆಲ್ಸ್ನ ಇದನ್ನು ಕೌಂಟ್ ಮಾಡುತ್ತೆ. ಇವಾಗ HB ಇದೆ, ಹಿಮೋಗ್ಲೋಬಿನ್, PCV ಪ್ಯಾಕೆಟ್ ಸೆಲ್ಸು, RBCಸು, ಪ್ಲೇಟ್ಲೆಟ್ ಕೌಂಟು, ನ್ಯೂಟ್ರೋಫಿಲ್ಸ್ ಕೌಂಟು, ಮೋನೋಸೈಟ್ಸ್, ಆ ಥರ ಪ್ರತಿಯೊಂದು ಕೌಂಟು ಇದು ಸಪ್ರೇಟ್ ಮಾಡಿ ನಮಗೆ ಇದು ವ್ಯಾಲ್ಯೂ ತೋರಿಸುತ್ತೆ. ಈ ಥರ ವ್ಯಾಲ್ಯೂ ತೋರಿಸುತ್ತೆ. ಇದು ಈ ಸಿಸ್ಟಮ್ ಬಂದು ಪ್ರತಿಯೊಂದು ಮಷೀನ್ಸು ಇದಕ್ಕೆ ಕನೆಕ್ಟ್. ಇಲ್ಲಿ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಇದೆ ಅದು ಕನೆಕ್ಟೆಡ್ ಮಾಡಿದ್ದೀರಿ ಇದಕ್ಕೆ. ಪ್ರತಿಯೊಂದು ಇಂಟರ್ಫೇಸಿಂಗ್ ಈ ಥರ ಬಾರ್ಕೋಡ್ ಇರುತ್ತೆ ಇದರಲ್ಲಿ. ಜಸ್ಟ್ ಈ ಬಾರ್ಕೋಡ್ ನಂಬರ್ ಅಲ್ಲಿ ಎಂಟ್ರಿ ಮಾಡಿ ನಾವು ರನ್ ಕೊಟ್ಟರೆ ಅಲ್ಲಿ ರಿಸಲ್ಟ್ ಬಂದಿರೋದು ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಇಲ್ಲಿಂದ ನಾವು ಅಲ್ಲಿ ಡೈರೆಕ್ಟಾಗಿ ಪ್ರಿಂಟ್ಔಟ್ ತೆಗಿಬೋದು. ಪ್ರತಿಯೊಂದು ಫುಲ್ಲಿ ಆಟೋಮೇಟೆಡ್. ಇದೇನಿದೆ ಇವರೇ? ಇದು ಡ್ರೈ ಕೆಮಿಸ್ಟ್ರಿ ಅಂತ ಸರ್. ಫ್ಯೂಜಿಫಿಲ್ಮ್ ಡ್ರೈ ಕೆಮಿಸ್ಟ್ರಿ ಅನಲೈಸ್ ಮಾಡ್ತೀರಿ. ಪ್ರತಿಯೊಂದು ಬಯೋಕೆಮಿಸ್ಟ್ರಿ ಅಂದರೆ ಕಿಡ್ನಿ ಪ್ರೊಫೈಲ್ ಆಗಿರ್ಬೋದು, ಲಿವರ್ ಪ್ರೊಫೈಲ್ ಆಗಿರ್ಬೋದು, ಮತ್ತು ಶುಗರ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ಮಾಡ್ಬೋದು ಸರ್. ಮೋರ್ ಅಕ್ಯುರೇಸಿ 99.99 ಅಂತಲೇ ಅನ್ಬೋದು. ಅಷ್ಟು ಅಕ್ಯುರೇಟ್ ಆಗಿ ಇದು ಡಯಾಗ್ನೈಸ್ ಮಾಡೋದು. ಹೌದು. ಏನು ಇದ್ರ ಕಾಸ್ಟ್ ಎಷ್ಟಿರ್ಬೋದು? ಆಲ್ಮೋಸ್ಟ್ ಒಂದು 18 lakhs ಮೇಲೆ ಇರುತ್ತೆ ಸರ್. ಅಂದ್ರೆ ಅಂದ್ಕೊಂಡಿರೋ ಪ್ರಕಾರ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 4 ರಿಂದ 5 ಲ್ಯಾಬ್ಗಳಲ್ಲಿ ಇದನ್ನ ಯೂಸ್ ಮಾಡಿ ದೊಡ್ಡ ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತಿರ್ಬೋದು. ಹಾಗೆಯೇ ದೊಡ್ಡ ರಿಸರ್ಚ್ ಸೆಂಟರ್ನಲ್ಲಿ ಯೂಸ್ ಮಾಡ್ತಿರ್ಬೋದು. ಯಾಕಂದರೆ ತುಂಬ ಇವಾಗ ನಾವು ಒಂದು ಗ್ಲೂಕೋಸ್ ಟೆಸ್ಟ್ ಅಂತ ಏನಿದೆ ಅದು ನಾವು ಅದರಲ್ಲಿ ಮಾಡಿದರೆ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ. ಹಾಗೆಯೇ ಒಂದು ಪೇಷಂಟ್ಗೆ ನಾವು 15 ರೂಪೀಸ್ ಚಾರ್ಜ್ ಮಾಡ್ತೀವಿ ಗ್ಲೂಕೋಸ್ ಟೆಸ್ಟು. ಅದೇ ಆ ಟೆಸ್ಟನ್ನು ನಾವು ಇದರಲ್ಲಿ ಮಾಡಿದರೆ ಮಿಷಿನಲ್ಲಿ ಮಾಡಿದರೆ ನಮಗೆ 16 ರೂಪೀಸ್ ಬೀಳುತ್ತೆ. ಒಂದು ಪೇಷಂಟ್ ಕಾಸ್ಟ್ 16 ರೂಪೀಸ್ ಬೀಳುತ್ತೆ. ನಾವು ಪೇಷಂಟ್ಗೆ 15 ರೂಪೀಸ್ ಕಲೆಕ್ಟ್ ಮಾಡ್ತೀವಿ. ಇದು ಹಾರ್ಮೋನ್ ಸರ್. ಪ್ರತಿಯೊಂದು ಹಾರ್ಮೋನ್ ಮತ್ತು ವಿಟಮಿನ್ ಟೆಸ್ಟಸ್ಸು, ಹಾರ್ಮೋನ್ T3 T4 ಥೈರಾಯ್ಡ್ ಇರ್ಬೋದು, ಮತ್ತು ವಿಟಮಿನ್ B12, ವಿಟಮಿನ್ D3, ಹೋಮೋಸಿಸ್ಟಿನ್, ಈ ಥರದ ಟೆಸ್ಟಸ್ ಎಲ್ಲ ಇದರಲ್ಲಿ ಮಾಡೋದು ಪ್ರತಿಯೊಂದು. ಹೌದು ಸರ್. ಹಾರ್ಮೋನ್ ಪ್ರತಿಯೊಂದು ಟೆಸ್ಟ್ನು ಇದರಲ್ಲಿ ಮಾಡೋದು. ಜಸ್ಟ್ ಈ ಬಾರ್ಕೋಡ್ ಹೆಂಗೋ ರಿಸೆಪ್ಷನಿಂದ ಬಂದಿರತ್ತೆ. ಜಸ್ಟ್ ಇದರೊಳಗಡೆ ಸ್ಯಾಂಪಲ್ಸ್ನ ಇಟ್ಟು ರನ್ ಕೊಟ್ಟರೆ ಸಾಕು ಸರ್. ಅದು ಆಟೋಮೆಟಿಕ್ಕಾಗಿ ಅದು ಟೆಸ್ಟನ್ನು ಅದನ್ನು ತೊಗೊಳುತ್ತೆ. ಬಾರ್ಕೋಡು ಅದೇ ರನ್ ಇದು ತಗೋತೆ. ಏನೇನು ಟೆಸ್ಟ್ ಇದೆ ಬಾರ್ಕೋಡಲ್ಲಿ ಅದು ಆಟೋಮೆಟಿಕ್ಕಾಗಿ ರನ್ ಆಗಿ ಸ್ಕ್ಯಾನ್ ಆಗಿ ಅದೇ ರನ್ ಆಗಿ ಸಿಸ್ಟಮಲ್ಲಿ ಬರುತ್ತೆ. ಸಿಸ್ಟಮ್ಗೆ ಬರುತ್ತೆ ರಿಸಲ್ಟ್. ಓಕೆ. ಸೊ ಇಲ್ಲಿ ನೀವು ಫೀಡಿಂಗ್ ಎಲ್ಲ ಏನಾದ್ರು ಮಾಡೋದು ಇರುತ್ತಾ? ಬೇಕಿದ್ರೆ ನಾವು ಮ್ಯಾನ್ಯಲ್ ಆಗೂ ಫೀಡ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಇಲ್ಲೇ ಅದೇ ತೊಗೊಂಡ್ಬಿಡುತ್ತೆ. ಬಾರ್ಕೋಡ್ ವೈಸ್ ಅಲ್ಲೇ ಅದು ತೊಗೊಂಡ್ಬಿಡುತ್ತೆ. ಸೊ ಇದು ಅದರದ್ದೇ ಮತ್ತೇನೇನಾದ್ರೂ ಆಕ್ಟಿವಿಟಿ ಇದೆ ಇಲ್ಲಿ? ಇದು ರಿಯೇಜೆಂಟ್ ಟ್ರೇ. ಓಕೆ. ಇದೆಲ್ಲ ಪ್ರೋಬ್ ಸರ್. ಅದೇ ಪ್ರತಿಯೊಂದು ಟೆಸ್ಟ್ಗೂ ನಮ್ದು ಇದಿರುತ್ತೆ. ಒಳಗಡೆ ರಿಯೇಜೆಂಟ್ ಇಟ್ಟಿರ್ತೀವಿ. ರೈಟ್. ಅದೇ ಆಟೋಮೆಟಿಕ್ ಆಗಿ ತಗೊಂಡು ಅದೇ ಟೆಸ್ಟ್ ರಿಸಲ್ಟ್ ಕೊಡುತ್ತೆ. ಇಲ್ಲೆಲ್ಲ ಕೆಲವೆಲ್ಲ ಡಿವೈಸ್ ಇಟ್ಟಿದೆ ಚಿಕ್ಕದು. ಏನಿದು? ಇದು HbA1c ಮಷಿನ್ ಸರ್. ನೈಕೋ ಕಾರ್ಡ್ಗೆ HbA1c ಅಂದರೆ 3 monthsದು ಎವರೇಜ್ ಶುಗರ್. ಓಕೆ. ಅದಕ್ಕೆ ಮಾತ್ರ ಯೂಸ್ ಆಗುತ್ತೆ ಇದು. ಓಕೆ. ಈ ಶುಗರ್ ಪೇಷಂಟ್ಸ್ ಯಾರಿದ್ದಾರೆ ಅವ್ರಿಗೆ
3 ಮಂತ್ಸ್ ಎವರೇಜ್ ಒಂದೇ ಸಲ ಬರುತ್ತೆ. ಒಂದೇ ಸತಿ 3 ಮಂತ್ಸ್ ಎವರೇಜ್ HbA1c ಅಂತಾರೆ, ಅದ್ರದ್ದು ಮೆಷಿನ್ ಇದು. ಹಾಗೆ ಇದು PT ABTTಗೆ ಯೂಸ್ ಮಾಡ್ತೀವಿ, ಓನ್ಲಿ ಒಂದು ಟೆಸ್ಟ್ಗೆ. ಅದು ಬ್ಲಡ್, ಇವಾಗ ಫಾರ್ ಎಕ್ಸಾಂಪಲ್ ಸರ್ಜರಿ ಇದ್ದರೆ ಬ್ಲಡ್ ಎಷ್ಟು ಬೇಗ ಕ್ಲಾಟ್ ಆಗುತ್ತೆ ಅದನ್ನು ನೋಡೋಕ್ಕೆ ಸರ್. ಎಲ್ಲ ಗ್ರೀನ್ ಕಲರ್, ಅದು ಗ್ರೀನ್ ಕಲರಲ್ಲಿ ಬರುತ್ತೆ. ಓಕೆ. ಟೆಸ್ಟಸ್ ಆಗದೆ ಇರೋದು ಈ ಥರ ರೆಡ್ ಕಲರಲ್ಲಿ ಬರುತ್ತೆ. ಓಕೆ. ಇನ್ನು ಪೆಂಡಿಂಗ್, ಇವಾಗ ರನ್ ಆಗ್ತಾ ಇರೋದು ಇನ್ನು ವರ್ಕಿಂಗ್ ಅಲ್ಲಿ ಇದೆ, ಆಲ್ರೆಡಿ ಟೆಸ್ಟಿಂಗ್ ಪ್ರೋಸೆಸ್ ನಡೀತಾ ಇರೋದು ಅದಕ್ಕೆ ಎಲ್ಲೋ ಅಂತ ಎಲ್ಲೋ ಕಲರಲ್ಲಿ ಬರುತ್ತೆ. ಆಟೋಮೇಟಿಕ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ. ಓಕೆ ಓಕೆ. ಆಮೇಲೆ ಇವಾಗ ಏನು ಈ ಪೇಷಂಟ್ಸ್ ಬಂದಿರ್ತಾರೆ, ಇವ್ರ ಹಿಸ್ಟ್ರಿನ ಎಷ್ಟು ವರ್ಷದವರೆಗೆ ಇಡ್ತೀರಿ, ಹೇಗೆ ಏನಂತ? ಯಾವಾಗ ಸ್ಟಾರ್ಟ್ ಆಗಿದೆ ಆವಾಗಿಂದ ಎಲ್ಲದೂ ಡಾಕ್ಯುಮೆಂಟ್, ಪ್ರತಿಯೊಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಇವಾಗಲೂ ಇದೆ. 5-6 ವರ್ಷದಿಂದನೂ ತಾವು ಇಟ್ಕೊಂಡಿದ್ದೀರಿ ಅಂತ ಹೇಳ್ತೀವಿ. ಹೌದು. ಓಕೆ ಓಕೆ ಗ್ರೇಟ್. ಸೊ ಯಾಕಂದರೆ ಇವಾಗ ಒಂದೇ ಪರ್ಸನ್ 2 ನೇಮ್ ಒಂದು ದಿವಸ ಬಂದ್ಕೊಂಡ್ರೆ ಇಟ್ ಕ್ಯಾನ್ ಬಿ ಕನ್ಫ್ಯೂಷನ್. ಸೊ ಅದಕ್ಕೆ ಈಚ್ ಪರ್ಸನ್ ವಿಲ್ ಬಿ ಗಿವನ್ ಒನ್ ಸೆಪರೇಟ್ ನಂಬರ್. ರಾಮಣ್ಣ ಸೋಮಣ್ಣ ಅಂತ ಇರುತ್ತೆ, ಬಟ್ ಸೇಮ್ ರಾಮಣ್ಣ ಸೋಮಣ್ಣ ಇಟ್ ಕಮ್ಸ್ ರಾಮಣ್ಣ also can be there. Yes, but barcode will not go to be mismatched because ತಮಗೆ ಎಷ್ಟೋ ಸತಿ ಇವನ್ ಮೂವಿಯಲ್ಲಿ ನೋಡಿರ್ತೀವಿ, ಹಾಗೆ ನಾರ್ಮಲ್ ಆಗಿ ಎಷ್ಟೋ ಸತಿ ಚೇಂಜ್ ಆಗಿರುತ್ತೆ ರಿಪೋರ್ಟ್ಸ್, ಆ ಥರ ಹಾಕ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ this is a unique number. Okay, great. This is the number. ಸೊ ನಾವು ಐಡೆಂಟಿಫೈ ಮಾಡೋದು ನಂಬರ್ ಇದೆ. ಇವಾಗ ನನಗೆ ಸ್ಲೈಡ್ ಬಂದ್ರೆ ನೋಡೋದು 42 ಅಂತ ಬರ್ತಿದೆ. ಓಕೆ. ಸೊ ದಿಸ್ ಇಸ್ ದ ನಂಬರ್. ಓಕೆ. ಎಕ್ಸಾಕ್ಟ್ ಆ ಪರ್ಸನ್ ಅದನ್ನೇ ಡಯಾಗ್ನೈಸ್ ಆಗ್ತಾ ಇದೆ. ಸೊ ಇವಾಗ ನಾವು ರಿಜಿಸ್ಟರ್ ಮಾಡುವಾಗ, ನಾವು ರಿಪೋರ್ಟ್ ಎಂಟರ್ ಮಾಡುವಾಗ ನಾವು ಚೆಕ್ ಮಾಡ್ಕೊತೀವಿ ಈ ನಂಬರ್ ಆ ನೇಮ್ ಕರೆಕ್ಟ್ ಇದೆಯಾ. ಸೊ ದೇರ್ ಇಸ್ ವಿ ಆರ್ ಐಡೆಂಟಿಫೈಡ್. ಇವಾಗ ಇದೇ ಪೇಷಂಟ್ ನಮಗೆ 10 ಸ್ಯಾಂಪಲ್ ಬಂದ್ರು, ಇದೇ ನಂಬರ್ ಅಲ್ಲಿ ಹೋಗುತ್ತೆ, ಈ ಬಾರ್ಕೋಡ್ ನಂಬರ್ ಅಲ್ಲೇ ಹೋಗ್ತಾನೆ ಇರುತ್ತೆ. ಸೊ ಯು ಕ್ಯಾನ್ ಪೂಲ್ ಎವ್ರಿಥಿಂಗ್ ಅಂಡರ್ ದಟ್ ಪರ್ಸನ್. ನೆಕ್ಸ್ಟ್ ಈ ಒಂದು ಸ್ಲೈಡ್ಸ್ ತಗೊಂಡು ನೀವು ನೆಕ್ಸ್ಟ್ ಏನು ಚೆಕಪ್ ಮಾಡ್ತೀರಿ ತಮ್ಮ ತೋರಿಸ್ಬೋದಾ? ತಾವೇನು ಈ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ಏನು ಎಕ್ಸಾಕ್ಟ್ಲಿ ವಾಟ್ ಯು ಸೇ ಅಬೌಟ್ ದಿಸ್ ಇಕ್ವಿಪ್ಮೆಂಟ್? So this is the micro definitions. Okay. So what we cannot see, ivaga sphere noಡಿದಾಗ you cannot see anything. Definitely. So microscope ಅಲ್ಲಿ ಬಂದಾಗ all the cells are visible because of the resolution. ಆ ಸೆಲ್ಸ್ ಅನ್ನು ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿ ಚೆಕ್ ಮಾಡ್ಲಿಕ್ಕೆ ಈ ಒಂದು ಇದು ಬೇಕು ಸರ್ ನಮಗೆ. ಈ ಬೇಸಿಕ್ ಪ್ಯಾರಾಮೀಟರ್ಸ್ ಇವಾಗ ಹಿಮೋಗ್ಲೋಬಿನ್ ಇಷ್ಟು, ಪ್ಲೇಟ್ಲೆಟ್ ಇಷ್ಟು ಅಂತ ನಮಗೆ ಇನ್ಸ್ಟ್ರೂಮೆಂಟ್ ಕೊಟ್ಟಿದೆ. ಸೊ ಇದನ್ನ ನಾವು ಇದರಲ್ಲಿ ಕ್ರಾಸ್ ಚೆಕ್ ಮಾಡ್ತೀವಿ. ಮತ್ತೆ ಇದು ಬೇಸ್ಡ್ ಆನ್ ದಿಸ್, ಇವಾಗ ಇದು ನಾರ್ಮಲ್ ಅನಿಮಿಯಾನ, ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ, ಮಲೇರಿಯಾ ಇದೆಯಾ, ಈ ಥರ ಇದೆಲ್ಲ ನಾವು ಇದರಲ್ಲಿ ರಿಪೋರ್ಟ್ ಮಾಡ್ತೀವಿ. ಹೇಳಿ, ತಾವು ಏನು ಈ ತಪಾಸಣಾ ಕೇಂದ್ರದ ಈಗಾಗಲೇ ಡಾಕ್ಟರ್ನ ವಿಚಾರಿಸ್ತಾ ಇದ್ದು, ತಪಾಸಣಾದಲ್ಲಿ ಅನೇಕ ರೋಟರಿ ಸೇವೆಯನ್ನು ನಡೀತಾ ಇದೆ. ಬಟ್ ಇಲ್ಲಿ ಭಾಳ ಖುಷಿಯಾಗಿ ಎಲ್ಲ ರೋಟರಿಯನ್ಸು ನಮಗೆ ಸ್ಪಂದಿಸ್ತಾ ಇದ್ದಾರೆ, ಮತ್ತು ಪ್ರತಿಯೊಬ್ಬರಿಗೂ ಇಲ್ಲಿ ಸೇವೆ ನಡೀತಾ ಇದೆ ಅಂತ. ಸೊ ಆಸ್ ಎ ಪ್ರೆಸಿಡೆಂಟ್ ಆಫ್ 2018-19 ತಮಗೆ ಏನು ಅನಿಸ್ತಾ ಇದೆ? ಇದು ನಮ್ಮ ಬಸವೇಶ್ವರ ರೋಟರಿ ಕ್ಲಬ್ಬಿನ ಒಂದು ವತಿಯಿಂದ ಮಾಡಿರುವಂಥ ಒಂದು ತಪಾಸಣಾ. ಇದು 2014ರಲ್ಲಿ ಸ್ಥಾಪನೆಯಾದ ಒಂದು ಡಯಾಗ್ನಿಕ್ ಸೆಂಟ್ರು. ಅವತ್ತಿನ ದಿವಸ ನಮ್ಮ ರಾಘವ ರೆಡ್ಡಿಯವರು ಪ್ರೆಸಿಡೆಂಟ್ ಆಗಿದ್ದರು. ನಮ್ಮ ಎಲ್ಲ ರೋಟೇರಿಯನ್ಸು, ಆ್ಯನೇಟ್ಸು ಎಲ್ಲ ಅವರ ಕಾಂಟ್ರಿಬ್ಯೂಷನ್, ಅವರ ಸಹಾಯದಿಂದ ಇದು ಯಾವುದೇ ನಮ್ಮ ಡಿಸ್ಟ್ರಿಕ್ಟಿಂದಾಗಲಿ ನಮ್ಮ ರೋಟರಿ ಫೌಂಡೇಶನ್ನಿಂದಾಗಲಿ ಸಹಾಯವನ್ನು ಪಡೆದೆ ಅವತ್ತು ಸಿಲ್ವರ್ ಜೂಬ್ಲಿ ಪ್ರಾಜೆಕ್ಟ್ ಅಂತಲೇ ನಾವು ಒಂದು ಕೈ ಎತ್ತಿಕೊಂಡು ನಮ್ಮ ಬಸವೇಶ್ವರ ಕ್ಲಬ್ಬಿಂದ ಈ ತಪಾಸಣೆಯನ್ನು ಸ್ಥಾಪನೆ ಮಾಡಿದ್ವಿ. ಈ ಸ್ಥಾಪನೆ ಮಾಡೋದ್ರಿಂದ ಅವತ್ತಿನ ದಿವಸ ಇವತ್ತಿನವರೆಗೂ ತುಂಬ ಯಶಸ್ವಿಯಾಗಿ ಯಾವುದೇ ಲಾಭ ಇಲ್ಲದೆ, ಯಾವುದೇ ನಷ್ಟ ಇಲ್ಲದೆ ನಡೆದುಕೊಂಡು ಬಂದಂಥ ಒಂದು ತಪಾಸಣಾ ಇದು. ಹೇಳಿ, ತಮ್ಮ ಹೆಸರು? ದೇವರಾಜ್ ಅಂತೇಳಿ, BMTC ಡ್ರೈವರ್. ನಾನು ತಪಾಸಣೆಗೆ ಈಗಿಂದಲ್ಲ, ನಾನು 4-5 ವರ್ಷದಿಂದ ಬರ್ತಾಯಿದ್ದೀನಿ. ನನ್ನ ಒಬ್ಬಂದೇ ಅಲ್ಲ, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲನೂ ಕರ್ಕೊಬಂದು ಇಲ್ಲಿ ಸ್ಕ್ಯಾನಿಂಗ್, ಅದೇ ಬ್ಲಡ್ ರಿಪೋರ್ಟ್ ಆಗಲಿ, ಕೆಲವೊಂದು ಏನೇ ಇದ್ರ ಬಂದು ಇಲ್ಲಿ ಚೆಕಪ್ ಮಾಡ್ಕೊಳ್ಳೋದು ಭಾಳ ಅನುಕೂಲವಾಗಿದೆ. ಒಂದು ಕಡಿಮೆ ದರ ಇದು ನಮಗೆ ಸಿಗ್ತಾರೆ, ಒಂದು ಭಾಳ ಚೆನ್ನಾಗಿದೆ, ಅನುಕೂಲವಾಗಿದೆ. ಇದೊಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲ, ಗೊತ್ತಿದೆಯಾ? ಗೊತ್ತು ಸರ್. ಇದಕ್ಕೆ ಸೊ ನೀವು ಏನೆಲ್ಲ ಸೇವೆ ತೊಗೊಂಡಿದ್ದೀರಿ, ನಿಮ್ಗೆ ಯಾವ ಥರ ಖುಷಿ ಅನಿಸ್ತಾ ಇದೆಯಾ? ಅಲ್ಲ, ಸಮಾಧಾನಕರವಾಗಿದೆ ಸರ್. ಹೌದಾ? ಯಾಕಂದರೆ ಪಡಿತಾ ಇದ್ದೀವಲ್ಲ, ಅದರಿಂದ ನನ್ನ ಮಕ್ಕಳನ್ನೆಲ್ಲ ಕರ್ಕೊಬರ್ತೀನಿ, ನೆನಪಿನ ಕರ್ಕೊಬರ್ತೀನಿ, ಸ್ನೇಹಿತರಿಗೂ ತಿಳಿಸಿದ್ವಿ. ನಾನು ಸ್ನೇಹಿತರು ನಮಗೆ ತಿಳಿಸಿದ ವಿಷಯದಲ್ಲಿ ಇಲ್ಲಿ ತಪಾಸಣಾ ಇದೆ, ಹೋಗಿ ನಿಮಗೆ ಎಲ್ಲ ಅನುಕೂಲವಾಗಿದೆ, ಪಡ್ಕೋಬೇಕಂತ ಹೇಳಿದ್ದಾರೆ. ನಾವು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಷಯ ತಿಳಿಸ್ತೀನಿ. ಯಾಕಂದರೆ ಇದರಲ್ಲಿ ಒಂದು ಒಳ್ಳೆ ಯೋಗ್ಯವಾದ ಒಂದು ನಮಗೆ ಸಿಗ್ತಾ ಇರ್ಬೇಕಾದ್ರೆ ಸೌಲಭ್ಯಗಳು ಪಡ್ಕೋಬೇಕೇ ಹೊರತು ಕಳ್ಕೊಳ್ಳಂಗಿಲ್ಲ. ಹಾಗಾಗಿ ಭಾಳ ಚೆನ್ನಾಗಿ ಅನುಕೂಲವಾಗಿದೆ. ನಿಮ್ಮ ಹೆಸರು? ಮಲ್ಲಮ್ಮ. ಸೊ ಈ ತಪಾಸಣಾ ಕೇಂದ್ರಕ್ಕೆ ಬರ್ತಾ ಇದ್ರ ಮುಂಚೆ ಎಲ್ಲ ಬರ್ತಾ ಇದ್ದೆ ಸರ್. ಹೌದಾ? ಇಲ್ಲಿ ಯಾವ ಥರ ಸೇವೆ ಎಲ್ಲ ಕೊಡ್ತಾ ಇದ್ದಾರೆ? ಚೆನ್ನಾಗಿ ಕೊಡ್ತಾ ಇದ್ದಾರೆ? ಚೆನ್ನಾಗಿ ಕೊಡ್ತಾರೆ. ಹೌದಾ? ಪರವಾಗಿಲ್ವಾ?
ತಮ್ಮ ಫ್ಯಾಮಿಲಿ ಎಲ್ಲರೂ ಬರ್ತಾ ಇದ್ರೆ ನೀವು ಒಬ್ಬರೇ ಬರ್ತಿದ್ರಾ? ಇಲ್ಲ, ಬರ್ತಾರೆ ನಮ್ಮ ಫ್ಯಾಮಿಲಿ. ಹೌದಾ? ಸೇವೆ ಚೆನ್ನಾಗಿ ಪಡ್ಕೊಳ್ತಾ ಇದ್ದೀರಿ. ಸರ್. ಮತ್ತೆ ಅನೇಕ ಜನ ಅಕ್ಕಪಕ್ಕದವ್ರು ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀವಿ. ಹೌದಾ? ಯಾಕೆಂದ್ರೆ ಈ ಉಚಿತವಾಗಿ ಈ ಥರ ಸೇವೆಗಳೆಲ್ಲ ಸಿಕ್ಕಾಗ ತಗೊಳ್ಬೇಕು. ತುಂಬ ಜನ ಕರ್ಕೊಂಡ್ಬಂದಿದ್ದೀವಿ. ಎಲ್ಲ ತರಹದ ಉದ್ಯಮಿಗಳು ರೋಟರಿ ಸಂಸ್ಥೆಗೆ ಸೇರಿ ಒಂದು ಅತ್ಯುತ್ತಮ ತಪಾಸಣಾ ಡಯಾಗ್ನಾಸ್ಟಿಕ್ ಸೆಂಟರ್ ಸ್ಥಾಪಿಸಿ ಸಾರ್ವಜನಿಕರಿಗೆ ಅನುಕೂಲಕರವಾದಂತಹ ವ್ಯವಸ್ಥೆಯನ್ನ ಮಾಡಿ ಉಚಿತ ತಪಾಸಣೆ ಶಿಬಿರಗಳನ್ನು ಪ್ರತಿ ತಿಂಗಳು ನಡೆಸಿಕೊಂಡು ಬರ್ತಿದ್ದಾರೆ. ಇನ್ನು ರೋಟರಿ ಸಂಸ್ಥೆ ಕುರಿತು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ಬಳಿಕ. ರೋಟರಿ ತಪಾಸಣಾ ಕೇಂದ್ರದಲ್ಲಿ 60% ರಿಯಾಯಿತಿ ದರದಲ್ಲಿ ಅನೇಕ ತಪಾಸಣೆಗಳನ್ನು ಮಾಡಲಾಗುತ್ತೆ. ಎಲ್ಲ ತರಹದ ಕಾಯಿಲೆಗಳ ತಪಾಸಣೆಯನ್ನು ಕೂಡ ಮಾಡಲಾಗುತ್ತೆ. ರೋಟರಿ ತಪಾಸಣಾ ಕೇಂದ್ರದಲ್ಲಿ ಎಲ್ಲ ಉದ್ಯಮದಾರರು ಸೇರಿ ಕೇವಲ ಮೇಂಟೆನೆನ್ಸ್ ಚಾರ್ಜನ್ನು ತೆಗೆದುಕೊಂಡು ಉತ್ತಮ ಗುಣಮಟ್ಟದ ತಪಾಸಣೆಯನ್ನು ಮಾಡಲಾಗ್ತಿದೆ. ಈ ಸದುಪಯೋಗವನ್ನು ನೀವು ಕೂಡ ಪಡೆದುಕೊಳ್ಳಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಯಬಯಸ್ತೀವಿ. ಇದನ್ನು ಕ್ವಾಲಿಟಿ ವೈಸು ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟೀಸಲ್ಲಿ ಕೂಡ ನಾವು ಇದನ್ನ ಕೊಡ್ತಾಯಿದ್ದೀವಿ. ಲ್ಯಾಬು, ಎಕ್ಸ್ರೇ, ಸ್ಕ್ಯಾನಿಂಗು, ಎಕೋಕಾರ್ಡಿಯೋಗ್ರಾಮು, TMT, ECG ಇಷ್ಟು ಕೂಡ ನಾವು ಬೇರೆ ಲ್ಯಾಬ್ಗಳಲ್ಲಿ ಪ್ರಯೋಗಾಲಯಗಳಲ್ಲಿ ಮಾಡುವಂಥ ಪರೀಕ್ಷೆಗಳನ್ನೇ ಅದೇ ಗುಣಮಟ್ಟದಲ್ಲಿ ಹಾಗೂ ಅದಕ್ಕಿಂತ 50-60% ದರ ಕಮ್ಮಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದನ್ನು ಸಾರ್ವಜನಿಕರು ಉಪಯೋಗಿಸ್ಕೋಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೇನೆ. ಬಸವೇಶ್ವರ ರೋಟರಿ ಟ್ರಸ್ಟ್ನವರು ಒಂದು ತಪಾಸಣಾ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಸೊ ತಾವು ಅವ್ರ ಜೊತೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಹೌದು. ಹಾಗಾಗಿ ತಮ್ಮ ಒಂದು ಮತ್ತೆ ಆ ರೋಟರಿ ಟ್ರಸ್ಟಿನ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಮತ್ತೆ ತಮ್ಮ ಒಂದು ಬಾಂಧವ್ಯ? ಇಲ್ಲ, ಆ ವಿಷಯದಲ್ಲಿ ರೋಟರಿಯರಿಂದ ನಮಗೆ ಅದೇ ರೀತಿ ನಮಗೆ ಅಡಚಣೆ ಆಗಲಿ, ನಮ್ಮಲ್ಲಿ ಏನೇನು ರಿಕ್ವೈರ್ಮೆಂಟ್ ಅಂತ ನಾವು ಕೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಕ್ವಿಪ್ಮೆಂಟಲ್ಲಿರುವಂಥ ಅಪ್ಗ್ರೇಡೇಷನ್ ಆಗಲಿ, ಮಾರ್ಕೆಟಿಂಗ್ ಆಗಲಿ, ಜನಗಳಿಗೆ ಅದನ್ನು ತಿಳಿಸೋದೇ ಆಗಲಿ, ಆ ವಿಷಯದಲ್ಲಿ ಅವರು ತುಂಬ ಮುಂದೆ ಬಂದು ನಾವು ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅಂತ ಅವರು ಜನತೆಗೆ ಕಮ್ಮಿ ದರದಲ್ಲಿ ಗುಣಮಟ್ಟದ ಪ್ರಯೋಗಾಲಯ ಫೆಸಿಲಿಟಿ ಸಿಗಲಿ ಅನ್ನೋದಕ್ಕೋಸ್ಕರ ರೋಟರಿಯವರು ಹಗಲು ರಾತ್ರಿ ಅದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ. ಜನಗಳಿಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಜನಗಳಿಂದ ಉಪಯೋಗಿಸ್ಕೋಬೇಕಾಗಿ ನಾನು ಈ ಮೂಲಕ, ಈ ಮೀಡಿಯಾ ಮೂಲಕ ಅವ್ರನ್ನ ವಿನಂತಿಸ್ಕೊಂತೇನೆ. ನಾನು ರೋಟರಿ ತಪಾಸಣಾ ಕೇಂದ್ರವನ್ನು ಮಾಡಿದ್ದೀವಿ. ಸೊ ಇಲ್ಲಿ ಅನೇಕ ಒಂದು ಇಕ್ವಿಪ್ಮೆಂಟ್ಸ್ನ ಡಯಾಗ್ನೈಸ್ ಮಾಡೋ ಇಕ್ವಿಪ್ಮೆಂಟ್ನ ಹಾಕಿದ್ದೀರಿ. ಸೊ ಎಷ್ಟು ಕಾಸ್ಟ್ ಆಗುತ್ತೆ ಇದು ವರ್ತ್ ಆಫ್ ಈ ಒಂದು ಪ್ರಾಜೆಕ್ಟ್? ಇಲ್ಲಿಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಆ್ಯಕ್ಚುಲಿ ಡೊನೇಷನ್ ಎಲ್ಲ ಮಾಡಿದ್ರು ನಮ್ಮ ರೊಟೇರಿಯನ್ಸ್ ಮತ್ತು ಫ್ರೆಂಡ್ಸ್ ಮೂಲಕನೇ. ಸುಮಾರು 80 ಲಕ್ಷದವರೆಗೂ ಇದಕ್ಕೆ ಖರ್ಚಾಗಿದೆ. ಪ್ಲಸ್ ಡೇ ಟು ಡೇ ಆಮೇಲೂ ಇವಾಗ ಇದನ್ನೆಲ್ಲ ಫೆಸಿಲಿಟಿ ನೋಡಿದವರು ಕೊಡ್ತಾ ಇದ್ದಾರೆ. ಸೊ ದಿಸ್ ವಿ ಮೇ ಯೂಸ್ ಫಾರ್ ಅಪ್ಗ್ರೇಡೇಷನ್ ಇರ್ಬೋದು, ಮೇಂಟೆನೆನ್ಸ್ ಖರ್ಚುಗಳು ಬರ್ತವೆ, ಮತ್ತು ಸ್ಟಾಫ್ ಸ್ಯಾಲ್ರಿ ಎಲ್ಲ ನಾವೇ ಕೊಟ್ಬಿಟ್ಟು ನಾವೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಹೇಳಿ ಮೇಡಮ್, ನಿಮ್ಮ ಹೆಸರು? ಹೇಮಲತಾ BS. ಹೇಮಲತಾ ಅವರೇ, ಏನು ಈ ಒಂದು ತಪಾಸಣಾದಲ್ಲಿ ತಾವು ಕೆಲಸ ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 4.5 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ್ಯಾವ ರೀತಿ ಪೇಷಂಟ್ಸ್ ಬರ್ತಾರೆ? ಅಲ್ಲಿ ಡಯಾಬಿಟಿಕ್ ಇರೋ ಪೇಷಂಟ್ ಬರ್ತಾರೆ, ಥೈರಾಯ್ಡು, ಮತ್ತು ಬ್ಲಡ್ ಟೆಸ್ಟ್, ಎಕ್ಸ್ರೇ, ECG, ಎಕೋ, TMT ಎಲ್ಲ ಇದೆ ಸರ್. ತುಂಬ ಪಾಸಿಟಿವ್ ಆಗಿದೆ ಸರ್. ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಹಾಫ್ ರೇಟಲ್ಲಿ ಇರೋದ್ರಿಂದ ಹೊರಗಡೆಗಿಂತ ನಮ್ಮಲ್ಲಿ ಚೆನ್ನಾಗಿ ಸರ್ವಿಸ್ ಸಿಗುತ್ತೆ ಅಂತಲೇ ಹೇಳಿದ್ದಾರೆ. ಓಕೆ. ಸೊ ಈ ಒಂದು ಸೇವಾ ಸಂಸ್ಥೆಯಲ್ಲಿ ತಾವು ಏನು ಒಂದು ಕೆಲಸ ಮಾಡ್ತಾ ಇದ್ದೀರಿ, ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ತಮಗೆ ಯಾವ ಥರ ಆತ್ಮತೃಪ್ತಿ ಇದೆ? ಅಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ ಹಾಗಾಗಿ ಹೊರಗಡೆ ರೇಟ್ ಏನಿದೆ ಅನ್ನೋದು ನಮಗೆ ಗೊತ್ತಿದೆ. ಸೊ ನಾವು ನಮ್ಮ ಕೈಲಾದಂಗೆ ನಾವು ಹೊರಗಡೆ ಅವ್ರಿಗೆ ಹೇಳ್ತೀವಿ, ಅಲ್ಲಿಗೆ ಎಲ್ಲೋ ಖರ್ಚು ಮಾಡೋ ಬದಲು ಇಲ್ಲಿಗೆ ಬಂದು ಮಾಡಿಸ್ಕೊಳ್ಳಿ ಅಂತ. ಖುಷಿ ಆಗುತ್ತೆ ಸರ್, ರೋಟ್ರಿ ಒಂದು ಭಾಗ ಆಗಿದ್ದೀವಿ ಅಂತ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡ್ತಾರೆ. ವೀಕ್ಷಕರೇ, ಈಗಾಗಲೇ ತಮಗೆ ನಾನು ಹೇಳ್ತಾ ಇದ್ದೆ, ಯಶಸ್ವಿ ಉದ್ಯಮಿಗಳು ಬರೀ ತಮ್ಮ ಉದ್ಯಮನ ಮಾಡ್ಕೊಂಡು ತಮಗೆ ಬರುವಂಥ ಆದಾಯದಲ್ಲಿ ಎಂಜಾಯ್ ಮಾಡ್ಕೊಂಡಿರೋದಲ್ಲ,
ನಮ್ಮಲ್ಲಿ ಸಿಕ್ಕಿರುವಂಥ ಏನು ಸಮಾಜದಿಂದ ಒಂದು ದುಡಿದಿರ್ತಾರೆ ಅದನ್ನು ಸಮಾಜಕ್ಕೂ ತಮ್ಮ ಕೈಯಲ್ಲಿ ಆದಷ್ಟು ಅರ್ಪಿಸಬೇಕಾಗೋದು ಮುಖ್ಯ ಉದ್ದೇಶ ಇರುತ್ತೆ. ಹಾಗಾಗಿ ಇವತ್ತು ರೋಟ್ರೀಸ್ ಏನು ಬಸವೇಶ್ವರ ಇದೆ ತಪಾಸಣಾ ಕೇಂದ್ರವನ್ನು ಪ್ರಾರಂಭ ಮಾಡಿರೋದೇ ಮುಖ್ಯವಾಗಿ ರೋಟರಿ ಸಂಸ್ಥೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ತಮ್ಮ ಉದ್ಯಮದಲ್ಲಿ ಕೆಲಸ ಮಾಡುವ ಜೊತೆಗೆ ಈ ಒಂದು ಸಂಸ್ಥೆ ಏನು ತಪಾಸಣಾ ಕೇಂದ್ರವನ್ನು ಪ್ರಾರಂಭ ಮಾಡಿ ಅನೇಕ ಜನರಿಗೆ ಈ ಒಂದು ತಪಾಸಣಾ ಕೇಂದ್ರದ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಇದು ಬಹಳನೇ ಒಂದು ಖುಷಿಯಾದ ವಿಷಯ. ಸೊ ರೋಟ್ರಿ ಇಂಟರ್ನ್ಯಾಷನಲ್ ಸಂಸ್ಥೆ ಅನೇಕ ಒಂದು ಕಾರ್ಯ ಜೊತೆಗೆ ತಪಾಸಣಾ ಕಾರ್ಯವನ್ನು ಬಸವೇಶ್ವರ ಅವರು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯ ವಿಷಯ ಅಂತ ನಾನು ತಮಗೆ ಖುಷಿಯಿಂದ ತಿಳಿಸಲಿಕ್ಕೆ ಬಯಸ್ತೇನೆ. ತಾವು ರೋಟರಿ ತಪಾಸಣಾ ಕೇಂದ್ರವನ್ನು ಸಂಪರ್ಕಿಸಬೇಕಾಗಿದ್ದಲ್ಲಿ ಈ ವಿಳಾಸವನ್ನು ಸಂಪರ್ಕಿಸಿ. ರೋಟರಿ ಬಸವೇಶ್ವರ ನಗರ ತಪಾಸಣಾ ಕೇಂದ್ರ, ಭಾಷಂ ಸರ್ಕಲ್, ರಾಜಾಜಿನಗರ, ಬೆಂಗಳೂರು. ವೀಕ್ಷಕರೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಯಶಸ್ವಿ ಉದ್ಯಮಿ ಹಾಗೂ ಉದ್ಯಮದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ನಾವು ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ಪ್ಲಸ್ನಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ.